ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಅಂಧರಿಗಾಗಿ ವಿಶೇಷವಾಗಿ ಲಾಂಚ್ ಆಗಿರೋಂಥ ಒಂದು ಹೊಸ ಆಟದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಹೊಸ ಆಟ ಯಾವುದಪ್ಪ ಅಂತಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್, ಅಂತಂದರೆ ಹಾವು ಏಣಿ. ಸೊ ಹಾವು ಏಣಿ ಆಟದ ಬಗ್ಗೆ ನೀವೆಲ್ಲ ಕೇಳಿರ್ತೀರ, ಸುಮಾರು ಜನ ಆಡೋ ಇರ್ಬೋದು. ಆದರೆ ಮೊಬೈಲಲ್ಲಿ ನಮಗೆ ಆಡೋದಕ್ಕೆ ಯಾವುದೇ ಎಕ್ಸೆಸಿಬಲ್ ಹಾವು ಏಣಿ ಆಟ ಇರಲಿಲ್ಲ. ಕೆಲವೊಂದು ಇದ್ದರೂ ಕೂಡ ಅದು ಇಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಈಗ KM ಸಂಜಯ್ ಅವರು ಈ ಹಿಂದೆ ನಮಗೆ ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ ಇದೆಲ್ಲರೂ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಮ್ಮ ಚಾನಲ್ ಟ್ವಿಟ್ಟರಲ್ಲಿದೆ. ಅದಾದಮೇಲೆ ಲೂಡೋ ಕೂಡ ಬಂದಿತ್ತು. ಈಗ ಲೂಡೋ ಆ್ಯಪಲ್ಲೇ ಇನ್ನೊಂದು ಗೇಮ್ ಬಂದಿದೆ, ಡೈಸ್ ಮೂಲಕನೇ ಆಡೋ ಅಂಥದ್ದು, ಡೈಸ್ನ ರೋಲ್ ಮಾಡೋ ಮೂಲಕ ಆಡೋ ಅಂಥ ಆಟ, ಅದೇ ಹಾವು ಏಣಿ ಆಟ. ಸೊ ಯಾರಿಗೆ ಹಾವು ಏಣಿ ಆಟ ಗೊತ್ತಿಲ್ವೋ ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇವತ್ತಿನ ಟ್ವಿಟ್ಟರಲ್ಲಿ ಮಾಡ್ತಾ ಸಂಪೂರ್ಣವಾಗಿ ನಿಮಗೆ ಈ ಆ್ಯಪ್ ಯಾವ ರೀತಿ ಇದೆ, ಹಾಗೆ ಈ ಆಟವನ್ನು ಆಡೋದು ಹೇಗೆ, ಇದೆಲ್ಲವನ್ನು ಲೈವ್ ಆಗಿ ಆಟ ಆಡೋದ್ರ ಮೂಲಕ ತೋರಿಸ್ತೀನಿ ಸ್ನೇಹಿತರೆ. ಸೊ ಲೂಡೋ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಂದಾದಮೇಲೆ ನಿಮಗೆ 2 ಆಟಗಳು ಸಿಗುತ್ತೆ ಇದರಲ್ಲಿ, ಒಂದು ಲೂಡೋ, ಇನ್ನೊಂದು ಸ್ನೇಕ್ ಆ್ಯಂಡ್ ಲ್ಯಾಡರು. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ಯಾರು ಲೂಡೋ ಆ್ಯಪ್ನ ಅಪ್ಡೇಟ್ ಮಾಡ್ಕೊಂಡಿಲ್ವೋ ಈಗ ಅಪ್ಡೇಟ್ ಮಾಡ್ಕೊಳ್ಳಿ. ಆವಾಗ ನಾನು ತೋರಿಸೋಂಥ ಇಂಟರ್ಫೇಸು ನಿಮಗೆ ಹೀಗೆ ಸಿಗುತ್ತೆ. ಸೊ ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಹಾವು ಏಣಿ ಆಟವನ್ನು ಆಡೋದು ಹೇಗೆ, ಈ ಆ್ಯಪಲ್ಲಿ ಆನ್ಲೈನ್ ಪ್ಲೇಯರ್ಸ್ ಜೊತೆ ಯಾವ ರೀತಿ ಆಡೋದು, ಎಲ್ಲ ಮಾಹಿತಿನ ಈ ಒಂದು ಟ್ವಿಟ್ಟರಲ್ಲಿ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟ್ಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಮೊದಲಿಗೆ ಈಗ ಲೂಡೋ ಆ್ಯಪ್ನ ಓಪನ್ ಮಾಡೋಣ. ಸ್ನೇಹಿತರೆ, ಲೂಡೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮಗೆ ಸೆಲೆಕ್ಟ್ ಗೇಮ್ ಟು ಪ್ಲೇ, ಯಾವ ಗೇಮ್ನ ಆಡೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಒಂದು ಲೂಡೋ, ಇನ್ನೊಂದು ಸ್ನೇಕ್ ಆ್ಯಂಡ್ ಲ್ಯಾಡರ್. ಸೊ ಲೂಡೋ ಬಗ್ಗೆ ಈಗಾಗಲೇ ನಾನು ಹೇಳಿ ನಿಮಗೆ. ಸೊ ಮೊದಲಿಗೆ ಲೂಡೋ ಓಪನ್ ಮಾಡ್ತೀನಿ ನೋಡಿ. ನಿಮಗೆ ಇಲ್ಲ, ಲೂಡೋ ಏನೋ ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಸ್ನೇಕ್ ಆ್ಯಂಡ್ ಲ್ಯಾಡರ್ನೇ ಓಪನ್ ಮಾಡೋಣ. ಲೂಡೋದಲ್ಲಿ ಸಣ್ಣ ಚೇಂಜಸ್ ಆಗಿದೆ ಕೆಲವೊಂದು. ಏನಪ್ಪ ಅಂತಂದರೆ, ಮೊದಲು ಏನು 5 ಹೌಸ್ ಗೇಮ್ ಅಂತ ಇರ್ತಾಯಿತ್ತಲ್ಲ, ಅಂದರೆ ಅಲ್ಲಿ 16 ಮನೆಯ ಒಂದು ಆಟ, ಅದರಲ್ಲಿ 4 ಹೈಯೆಸ್ಟ್ ನಂಬರ್ ಆಗಿರ್ತಾಯಿತ್ತು. ಸೊ ಆ ಒಂದು ಆಟದ ಹೆಸರು ಈಗ ಸ್ಮಾಲ್ ಬೋರ್ಡ್ ಅಂತ ಚೇಂಜ್ ಆಗಿದೆ. ಅದೇ ರೀತಿ 24 ಮನೆಯ ಒಂದು ಬೋರ್ಡ್ ಇತ್ತಲ್ಲ, ಸೊ ಅದಕ್ಕೆ ಮೊದಲು 7 ಹೌಸ್ ಗೇಮ್ ಅಂತ ಕರಿತಾ ಇದ್ವಿ, ಈಗ ಅದನ್ನು ಮೀಡಿಯಮ್ ಬೋರ್ಡ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಸ್ಮಾಲ್ ಬೋರ್ಡ್ ಮತ್ತು ಮೀಡಿಯಮ್ ಬೋರ್ಡ್ ಅಂತ ಹೆಸರು ಮಾತ್ರ ಚೇಂಜ್ ಆಗಿದೆ. ನೆಕ್ಸ್ಟು ಲಾರ್ಜ್ ಬೋರ್ಡ್ ಅಂತ ಒಂದು ಬರ್ಬೋದು, ಅದು ನಾರ್ಮಲ್ ಲೂಡೋ ಥರ, ಅಂದರೆ 56 ಮನೆದು ಏನು ಆಟ ಇರುತ್ತೋ ಅದು ಬರ್ಬೋದು ಅನಿಸುತ್ತೆ. ಸೊ ಅದು ಬರೋವರು ನಾವು ಸದ್ಯಕ್ಕೆ ಸ್ಮಾಲ್ ಮತ್ತು ಮೀಡಿಯಮ್ ಬೋರ್ಡ್ ಆಟವನ್ನು ಆಡ್ಬೋದು. ಸೊ ಯಾರೂ ಕನ್ಫ್ಯೂಸ್ ಆಗಬೇಡಿ, ಸ್ಮಾಲ್ ಬೋರ್ಡ್ ಅಂದರೆ 5 ಹೌಸು, ಮೀಡಿಯಮ್ ಬೋರ್ಡ್ ಅಂದರೆ 7 ಹೌಸ್ ಗೇಮು. ಓಕೆ. ಸೊ ಈಗ ನಾವು ಇಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಓಪನ್ ಮಾಡೋಣ. ಸೊ ಸ್ನೇಕ್ ಆ್ಯಂಡ್ ಲ್ಯಾಡರಲ್ಲಿ ಆ್ಯಸ್ ಯೂಶುವಲ್ ಇಂಟರ್ಫೇಸ್ ಎಲ್ಲ ಸೇಮ್ ಇರುತ್ತೆ ಸ್ನೇಹಿತರೆ. ಆಲ್ರೆಡಿ ನಾನು ಲೂಡೋ ಟ್ಯೂಟೋರಿಯಲಲ್ಲಿ ನಿಮಗೆ ಟೋಟಲ್ ಇಂಟರ್ಫೇಸ್ ಬಗ್ಗೆ ಹೇಳಿದ್ದೀನಿ. ಫಸ್ಟು ನಮಗೆ ಇಲ್ಲಿ ನಮ್ಮ ಪ್ರೊಫೈಲ್ ಸಿಗುತ್ತೆ ನೋಡಿ, ನಮ್ಮ ಹೆಸರು ಹೇಳಿ ಲೆವೆಲ್ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲು ನಮಗೆ ಲೂಡೋ ಆ್ಯಪಲ್ಲಿ ಲೂಡೋದು ಮಾತ್ರ ಸ್ಟ್ಯಾಟ್ಸ್ ತೋರಿಸ್ತಾ ಇತ್ತು. ಈಗ ನೀವು ಲೂಡೋ ಆದರೂ ಓಪನ್ ಮಾಡಿ ಅಥವಾ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆದರೂ ಓಪನ್ ಮಾಡಿ, ಇಲ್ಲಿ ನಿಮಗೆ 2 ಗೇಮ್ದು ಕೂಡ ಸ್ಟ್ಯಾಟ್ಸ್ ಇಲ್ಲೇ ಬರುತ್ತೆ ನೋಡಿ. ಪ್ರೊಫೈಲು ನೋಡಿ, ಫಸ್ಟು ಲೂಡೋ ಸ್ಟ್ಯಾಟ್ಸ್ ಇದೆ, 4 ಮ್ಯಾಚು, ಸೊ 3 ಸಲ ಫಸ್ಟು, 1 ಸೆಕೆಂಡು, 0 ಥರ್ಡು. ಸೊ ಟೋಟಲ್ 4 ಮ್ಯಾಚ್ ಅಷ್ಟೇ ಆಡಿರೋದು ನಾನು. ಅಂದರೆ ಸ್ಟ್ಯಾಟ್ಸ್ ಎಲ್ಲ ಅಪ್ಡೇಟ್ ಆದಮೇಲೆ ರೀಸೆಟ್ ಆಗಿದೆ. ಇನ್ನೂ ಇದು ಏನು ಬೀಟಾ ಟೆಸ್ಟಿಂಗಲ್ಲಿ ಇರೋದ್ರಿಂದ ಸ್ಟ್ಯಾಟ್ಸ್ ಎಲ್ಲ ಅವಾಗವಾಗ ಎಲ್ಲ ಹೋಗ್ತಾ ಇರುತ್ತೆ, ಫಸ್ಟಿಂದ ಬರ್ತಾ ಇರುತ್ತೆ ಸ್ಟ್ಯಾಟ್ಸು. ಸೊ ಅಫಿಷಿಯಲಿ ಒಂದು ಪಬ್ಲಿಕ್ಕೋಸ್ಕರ ಆ್ಯಪ್ ಲಾಂಚ್ ಆದಾಗ, ಒಂದು ಸ್ಟೇಬಲ್ ವರ್ಷನ್ ಲಾಂಚ್ ಆದಾಗ, ಆವಾಗ ನಮ್ಮ ಸ್ಟ್ಯಾಟ್ಸು ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಅಲ್ಲಿವರೆಗೂ ನಾವು ಸ್ಟ್ಯಾಟ್ಸ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಟೋಟಲ್ 8 ಕಿಲ್ಸ್ ಮಾಡೀನಿ, 7 ಡೆತ್ಸು, ಇದೆಲ್ಲ ಲೂಡೋದಿದು. ನೆಕ್ಸ್ಟು ಸ್ನೇಕ್ ಆ್ಯಂಡ್ ಲ್ಯಾಡರ್ ಸ್ಟ್ಯಾಟ್ಸು, ಇದ್ರದ್ದು ನೋಡೋಣ. ಟೋಟಲ್ 8 ಮ್ಯಾಚ್ ಆಡೀನಿ. ಸೊ 3 ಫಸ್ಟು, 3 ಸೆಕೆಂಡು, 0 ಥರ್ಡ್, ಅಂದರೆ 2 ಮ್ಯಾಚು, 4th ಬಂದೀನಿ, ಕಂಪ್ಲೀಟ್ ಲಾಸ್ಟಲ್ಲಿ ಬಂದೀನಿ. ಸೊ ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ. ಮೊದಲು ನಮಗೆ ಪ್ರೊಫೈಲಲ್ಲಿ 1 ಆಟದ ಮಾತ್ರ ಸ್ಟ್ಯಾಟ್ ಸಿಗ್ತಾಯಿತ್ತು, ಈಗ 2 ಆಟದ ಸ್ಟ್ಯಾಟ್ಸು ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಬ್ಯಾಕ್ ಬರೋಣ ಇಲ್ಲಿಂದ. ಸೊ ಎಕ್ಸ್ಪ್ಲೋರಲ್ಲಿ ಏನೇನಿದೆ ಅನ್ನೋದು ಮುಂಚೆನೇ ತೋರಿಸಿದ್ದ ನಿಮಗೆ. ಟ್ಯೂಟೋರಿಯಲ್ಸ್ ಇದೆ, ಸೆಟ್ಟಿಂಗ್ಸ್ ಇದೆ, ಅದೆಲ್ಲ ಸೇಮ್ ಇದೆ. ಆದರೆ ಸೆಟ್ಟಿಂಗ್ಸಲ್ಲಿ ಒಂದೇ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ, ಅದೇನು ಅಂತ ನೋಡೋಣ. ನೋಡಿ ಸೆಟ್ಟಿಂಗ್ಸು, ಸೆಟ್ಟಿಂಗ್ಸಲ್ಲಿ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ, ಏನಿದೆ ಅದು, ಐ ಆಮ್ ಬ್ಲೈಂಡ್ ಯೂಸರ್ ಅಂತ ಒಂದು ಆಪ್ಷನ್ ಇದೆ. ಇದು ಬೈ ಡಿಫಾಲ್ಟ್ ಆನ್ ಇರುತ್ತೆ. ಯಾರಾದರೂ
ವಿಜುವಲಿ ಚಾಲೆಂಜ್ಡ್ ಅಲ್ಲದೆ ಇರೋಂಥ ವ್ಯಕ್ತಿಗಳು ಈ ಗೇಮನ್ನು ಆಡ್ತಾಯಿದ್ರೆ ಈ ಆ್ಯಪಲ್ಲಿ ಇದನ್ನು ಆಫ್ ಮಾಡ್ಬೋದು. ಆಫ್ ಮಾಡಿದಾಗ ಮೋಸ್ಟ್ಲಿ ನಮಗೆ ವಿಜುವಲಿ ಯಾವ ಥರ ಕಾಣಿಸ್ಬೇಕು ಬೋರ್ಡ್ ಆ ಥರ ಕಾಣಿಸುತ್ತೆ, ಹಾಗೆ ಅನೌನ್ಸ್ಮೆಂಟ್ ಎಲ್ಲ ಆಫ್ ಆಗ್ಬೋದು ಅನಿಸುತ್ತೆ. ಓಕೆ, ಸೊ ಈಗ ಬ್ಯಾಕ್ ಬರ್ತೀನಿ, ಗೇಮನ್ನ ಸ್ಟಾರ್ಟ್ ಮಾಡಿಬಿಡೋಣ. ಗೇಮು ಇಲ್ಲಿ ನಾವು 3 ಥರ ಆಡ್ಬೋದು. ಒಂದು ಒಂದು ನಿಮಿಷ, ಇನ್ನೊಂದು ಸಲ ಬ್ಯಾಕ್ ಬರೋಣ. ಓಕೆ, ಈಗ ಸೊ 3 ಥರ ಗೇಮ್ ಆಡ್ಬೋದು ಅಂತ ಹೇಳಿದೆ ನಾನು ನಿಮಗೆ. ಮೊದಲನೇದು ರೋಬೋಟ್ ವಿರುದ್ಧ ಆಡೋವಂಥದ್ದು. ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ, ರೋಬೋಟ್ ವಿರುದ್ಧ ಆಡ್ಬೋದು. ಸೊ ನೀವು ಪ್ರಾಕ್ಟೀಸ್ ಬೇಕಾದರೆ ರೋಬೋಟ್ ಜೊತೆ ಮಾಡ್ಬೋದು. ಓಕೆ, ನೆಕ್ಸ್ಟು ಲೋಕಲ್ ಮಲ್ಟಿಪ್ಲೇಯರು. ಸೊ ಒಂದೇ ಕಡೆ ಒಂದು 3-4 ಜನ ಕೂತಿರೋ ಅಂತಂದರೆ ಬೋರ್ ಆಗ್ತಾಯಿದ್ರೆ ಒಂದೇ ಫೋನಲ್ಲಿ ನೀವು ಇಲ್ಲಿ ಗೇಮನ್ನು ಆಡ್ಬೋದು. ಇದ್ರ ಬಗ್ಗೆ ಶಾರ್ಟಾಗಿ ಹೇಳ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಲೂಡೋ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತಿದ್ದು. ಸೊ ಫಸ್ಟ್ ಪ್ಲೇಯರ್ ನಾವೇ ಆಗಿರ್ತೀವಿ. ನೆಕ್ಸ್ಟು ಎಂಟರ್ ಪ್ಲೇಯರ್ 2 ನೇಮ್. ಇಲ್ಲಿ 2ನೇ ವ್ಯಕ್ತಿ ಯಾರು ಆಡ್ತಾರೋ ಅವ್ರ ಹೆಸರು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ಲೇಯರ್ 3 ನೇಮ್ ಎಂಟರ್ ಮಾಡಬೇಕಾಗುತ್ತೆ. ಪ್ಲೇಯರ್ 4 ನೇಮ್ ಎಂಟರ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟ್ ಗೇಮ್ ಕೊಟ್ಟರೆ 4 ಜನ ಆಡ್ಬೋದು. 4 ಜನನೇ ಆಡಬೇಕು ಅಂತೇನಿಲ್ಲ, ಇಬ್ಬರು ಕೂಡ ಆಡ್ಬೋದು. ಸೊ ಇಬ್ಬರು ಸ್ಟಾರ್ಟ್ ಗೇಮ್ ಕೊಟ್ಟರೆ ಫಸ್ಟು ನೀವು ಡೈಸ್ ರೋಲ್ ಮಾಡಿ ನಿಮ್ಮ ಆಟ ಆಡ್ತೀರಾ. ನೆಕ್ಸ್ಟು ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ ಡೈಸ್ ರೋಲ್ ಮಾಡೋದಕ್ಕೆ, ಅವ್ರು ಆಡ್ತಾರೆ. ಸೊ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಫೋನ್ ಪಾಸ್ ಮಾಡ್ಕೊಂಡು ಆಡೋ ಅಂಥದ್ದು. ಸೊ ನೀವೇನು ಹೆಸರು ಕೊಟ್ಟಿರ್ತೀರೋ ಅದೇ ಹೆಸರಲ್ಲಿ ನಿಮ್ಮ ಆಟ ಅಲ್ಲಿ ತೋರಿಸುತ್ತೆ. ಓಕೆ, ನಿಮ್ಮನ್ನ ಅದೇ ಹೆಸರಲ್ಲಿ ಅಡ್ರೆಸ್ ಮಾಡುತ್ತೆ. ಈಗ ಬ್ಯಾಕ್ ಬರೋಣ. ಈಗ ಮುಖ್ಯವಾದ ಹಂತಕ್ಕೆ ಬರ್ತಾಯಿದ್ದೀವಿ. ಅದೇನಪ್ಪ ಅಂತಂದರೆ ಆನ್ಲೈನ್ ಗೇಮ್ ಆಡೋದು. ಹಾಗೆ ಗೇಮ್ ಬಗ್ಗೆ ಯಾರಿಗೆ ಗೊತ್ತಿಲ್ವೋ ಅವರು ಕೂಡ ಕಲ್ತ್ಕೊಬೋದು ಗೇಮ್ನ ನೋಡಿ. ಸೊ ಗಮನ ಇಟ್ಟು ಕೇಳಿ. ಓಕೆ, ಈಗ 3ನೇ ಆಪ್ಷನು ಪ್ಲೇ ಆನ್ಲೈನ್ ಮಲ್ಟಿಪ್ಲೇಯರ್, ಪ್ಲೇ ವಿತ್ ಆನ್ಲೈನ್ ಪ್ಲೇಯರ್ಸ್ ಅಂತ ಇದೆಯಲ್ಲ, ಇದು ನಮಗೆ ಬೇಕಾಗಿರೋಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಸೇಮ್ ಇಂಟರ್ಫೇಸ್ ಇರುತ್ತೆ ಸ್ನೇಹಿತರೆ. ಲೂಡೋ ಮತ್ತು ಹ್ಯಾಂಡ್ ಕ್ರಿಕೆಟಲ್ಲಿ ಯಾವ ಥರ ಇದೆ ನಿಮಗೆ ಕಸ್ಟಮ್ ರೂಮ್ಸ್ ತೋರಿಸುತ್ತೆ ನೋಡಿ. ಇಲ್ಲಿ ರಿಫ್ರೆಶ್ ಕೊಡ್ಬೋದು. ಆಮೇಲೆ ಕ್ರಿಯೇಟ್ ನ್ಯೂ ರೂಮ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೂಮ್ ಕ್ರಿಯೇಟ್ ಆಗುತ್ತೆ. ಸ್ನೇಕ್ ಆ್ಯಂಡ್ ಲ್ಯಾಡರಲ್ಲಿ. ಲೂಡೋಲ್ಲಾದರೆ ನಾವು ಅಲ್ಲಿ ಸ್ಮಾಲ್ ಬೋರ್ಡ್ ಬೇಕಾ ಅಥವಾ ಮೀಡಿಯಮ್ ಬೋರ್ಡ್ ಬೇಕಾ ಅಂತ ಚೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂಥದ್ದೇನೂ ಇಲ್ಲ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಟಿವ್ ಆಗುತ್ತೆ ರೂಮು. ಸೊ ಇಲ್ಲಿ ಬೇರೆ ಬೇರೆ ರೂಮ್ಸ್ ತೋರಿಸುತ್ತೆ ನೋಡಿ, ನಾವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ನೋಡಿ ಇವ್ರದ್ದೊಂದು ರೂಮ್ ಇದೆ, ಬೇಕಾದ್ರೆ ಜಾಯ್ನ್ ಮಾಡ್ಬೋದು. ಇದೆ ನೋಡಿ, ಇದೆಲ್ಲ ರೂಮ್ಗಳಿದ್ದಾವೆ. ಇಷ್ಟೆಲ್ಲ ಇದೆ ಸ್ನೇಹಿತರೆ. ಈಗ ನಾವು ಒಂದು ರೂಮ್ ಕ್ರಿಯೇಟ್ ಮಾಡೋಣ. ಓಕೆ, ನಾನು ಎಂಟರ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ. ಲಿಂಕ್ನ ಅಡ್ಮಿನ್ ಪ್ಯಾನಲಲ್ಲಿ ಶೇರ್ ಮಾಡೋಣ, ನೋಡೋಣ ನಮ್ಮ ಅಡ್ಮಿನ್ಸ್ ಯಾರು ಬರ್ತಾರೆ ಆಡೋದಕ್ಕೆ. ಓಕೆ ಸ್ನೇಹಿತರೆ, ಶೇರ್ ಮಾಡಿದ್ದೀನಿ. Keyboard hidden. Start recording. Sending messages. WhatsApp. Button. Button. Admin panel KT 9:33 PM. You. Click the below. Admin panel KT 9:30. WhatsApp. Join game mini Ludo Labs Ludo. Forward to. Click the below link to join my custom room and play with me on Ludo. H. Back. Button. ಸೊ ನಾವು ಇನ್ವೈಟ್ ಲಿಂಕ್ ಕಳಿಸಿದಾಗ ಲೂಡೋ ಅಂತಲೇ ತೋರಿಸುತ್ತೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ ಏನೂ ತೋರಿಸಲ್ಲ, ಲೂಡೋ ಅಂತಲೇ ತೋರಿಸುತ್ತೆ. ಓಕೆ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ಆದರೂ ಶೇರ್ ಮಾಡಿ ಅಥವಾ ಲೂಡೋ ಆದರೂ ಶೇರ್ ಮಾಡಿ. ಕ್ಲಿಕ್ ಹಿಯರ್ ಟು ಪ್ಲೇ ವಿತ್ ಮೀ ಇನ್ ಲೂಡೋ ಅಂತಲೇ ತೋರಿಸೋದು. ಈಗ ಬ್ಯಾಕ್ ಬಂದು ರಾಜೇಶ್ ಕಿಣಿ ಬಂದಿದ್ದಾರೆ. ಇವ್ರನ್ನ ಒಂದು ಆ್ಯಡ್ ಮಾಡೋಣ. ಓಕೆ, ರಾಜೇಶ್ ಕಿಣಿ ಅವ್ರನ್ನ ಬಿ ಆ್ಯಡ್ ಮಾಡೀನಿ. ಇನ್ನೊಂದು 30 ಸೆಕೆಂಡ್ಸಿಂದ 1 ನಿಮಿಷವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಯಾರಾದರೂ ಬಂದರೆ ಸೇರಿಸ್ಕೊಳ್ಳೋಣ, ಇಲ್ಲ ಅಂತಂದರೆ ಇಬ್ಬರೇ ಸ್ಟಾರ್ಟ್ ಮಾಡಿ. ಓಕೆ, ಮುಖೇಶ್ ಕುಮಾರ್ ಅಂತ ಯಾರೋ ಬಂದಿದ್ದಾರೆ, ಇವ್ರನ್ನೂ ಹಾಕೊಳ್ಳೋಣ. ಇವ್ರನ್ನ ಸಿ ಆ್ಯಡ್ ಮಾಡೋಣ. ಓಕೆ, ಅಷ್ಟರಲ್ಲಿ ನಾನು ಇಂಟರ್ಫೇಸ್ ಹೇಳ್ಬಿಡ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದರೂ ಬರ್ತಾರ 4ನೇವ್ರು ನೋಡೋಣ. ಫಸ್ಟ್ ಎಕ್ಸಿಟ್ ರೂಮ್ ಇದೆ, ಸೆಂಡ್ ಮೆಸೇಜ್ ಇದೆ, ಇದೆಲ್ಲ ಮಾಮೂಲಿ. ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಚಾಟ್ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿ ನೋಡ್ಬೋದು. ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟು ಮ್ಯಾನೇಜ್ ಮಾಡ್ಬೋದು. ಇಷ್ಟಿದೆ. ಇವ್ರು ಯಾರೋ ಒಬ್ಬರು ಬಂದಿದ್ದಾರೆ, ಇವ್ರನ್ನೂ ಆ್ಯಡ್ ಮಾಡೋಣ. ಹೌಸ್ ಡಿಗೆ ಆ್ಯಡ್ ಮಾಡೋಣ. ಸೇಮು ಆ್ಯಡ್ ಮಾಡೋದೆಲ್ಲ ಸೇಮು. ಮ್ಯಾಪ್ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡಿ BCD ಯಾವುದಕ್ಕೆ ಆ್ಯಡ್ ಮಾಡ್ತೀರೋ ಅದಕ್ಕೆ ಮಾಡೋ ಅಂಥದ್ದು. ಸೊ ಈಗ ಗೇಮನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಾಯ್ಸ್ ಮೆಸೇಜ್ ಆಗೋಣ. ಹಿಂದಿಯಲ್ಲಿ ಕೆಲವ್ರು ಬಂದಿರೋದ್ರಿಂದ ಎಕ್ಸಿಟ್ ಆಗಬೇಡಿ,
ಟ್ಯುಟೋರಿಯಲ್ ರೆಕಾರ್ಡ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. Manage sounds. Chat. Send voice message. Button. Cancel recording. Send voice message. Button. हाँ दोस्तों, मैं वीडियो रिकॉर्ड कर रहा हूँ, इसलिए थोड़ा कभी कभी स्लो हो सकता है. कोई भी बीच में रूम मत छोड़ देना, ठीक है. Recording. Send voice message. Sending voice message. Ludo. Ludo. ಸೊ ಹಾಕೇನಿ ಸ್ನೇಹಿತರೆ, ಈಗ Voice message sent. Ludo. ಗೇಮನ್ನು ಸ್ಟಾರ್ಟ್ ಮಾಡೋಣ. Start game. 4 ಜನ ಇದ್ದೀವಿ. Start recording. Ludo. Yours turn. Roll a dice. ಓಕೆ ಸ್ನೇಹಿತರೆ, ಈಗ ನನ್ನ ಟರ್ನ್ ಬಂದಿದೆ. ನಾನು ಡೈಸನ್ನು ರೋಲ್ ಮಾಡಬೇಕಾಗತ್ತೆ. ರೋಲ್ ಮಾಡಿದಾಗ ನಾನು ಒಂದು ನಂಬರ್ ಬೀಳುತ್ತೆ. Got it. Roll a dice. Button. ನೋಡಿ, ಡೈಸ್ನ ರೋಲ್ ಮಾಡೋ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಒಂದು ನಂಬರ್ ಬರುತ್ತೆ. ಎಲ್ಲರೂ ಬೈ ಡಿಫಾಲ್ಟು 1ನಲ್ಲಿ ಇರ್ತೀವಿ. ಓಕೆ, ಇದು ಮೇಯ್ನ್ ಆಟನ ಗೆಲ್ಲೋದು ಯಾವ ರೀತಿ ಅಂತಂದರೆ 1ಇಂದ 100ವರೆಗೂ ಯಾರು ರೀಚ್ ಆಗ್ತಾರೆ ಫಸ್ಟು ಅವರು ಗೆದ್ದಂಗೆ. ಸೊ ಅದು ರೀಚ್ ಆಗೋದು ಹೇಗೆ ಅಂತಂದರೆ, ಈಗ ನನಗೆ ಡೈಸ್ ರೋಲ್ ಮಾಡಿದಾಗ 4 ಬೀಳುತ್ತೆ ಅಂತ ಅಂದ್ಕೊಳ್ಳಿ. ನಾನು 1ಇಂದ 4 ಬೀಳುತ್ತಲ್ವ, 5 ಹೋಗ್ತೀನಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಾನು ಡೈಸ್ ರೋಲ್ ಮಾಡಿದಾಗ ನನ್ನ ಟರ್ನಲ್ಲಿ ಮತ್ತೆ 5 ಬರುತ್ತೆ, ಅವಾಗ 10ಗೆ ಹೋಗ್ತೀನಿ, ಆ ಥರ. ಆದರೆ ಇದು ಥ್ರಿಲ್ ಎಲ್ಲಿದೆಯಪ್ಪ ಅಂತಂದರೆ, ಕೆಲವು ನಂಬರ್ಗಳಲ್ಲಿ ಹಾವಿರುತ್ತೆ. ಆ ಹಾವುಗಳು ಕಟ್ಟಿದಾಗ ನಾವು ವಾಪಸ್ ಕೆಳಗೆ ಬರ್ತೀವಿ. ಅಂದರೆ ಕೆಳಗೆ ಅಂತಂದರೆ ಪೂರ್ತಿ 1ಗೆ ಬರಲ್ಲ ನಾವು. ಅದು ಈ ಹಾವು ಕಚ್ಚಿದ್ರೆ ಈ ನಂಬರ್ಗೆ ಬರೋದು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಬೋದು ನಾವು. ಆಮೇಲೆ ಕೆಲವೊಂದು ಏಣಿನೂ ಇರುತ್ತೆ. ಆ ಏಣಿ ಬಂದಾಗ ನಾವು ಒಂದೇ ಸಲ ಸುಯಿ ಅಂತ ಮೇಲಕ್ಕೆ ಹೋಗ್ತೀವಿ. ಓಕೆ, ಸೊ ನಾವು ಒಂದೇ ಸಲ ಮೇಲಕ್ಕೆ ಹೋಗ್ತೀವಿ. ಸೊ ಅದು ಯಾವ ರೀತಿ ಅಂತ ನಾನು ಆಡ್ತಾ ನಿಮಗೆ ತೋರಿಸ್ತೀನಿ. ಫಸ್ಟು ಈಗ ಒಂದು ಡೈಸ್ ರೋಲ್ ಮಾಡ್ತೀನಿ. Got it. Roll a dice. You got 4. Keyboard hidden. ನೋಡಿ 4 ಬಂತು ನನಗೆ. Sing. Move from 1 to 5. ನೋಡಿ ನಾನು 1ಇಂದ 5 ಹೋದೆ. RKSS turn. ಈಗ ರಾಜೇಶ್ ಕಿಣಿ ರೋಲ್ ಮಾಡ್ತಾರೆ. ಅವರು ನೋಡೋಣ ಏನು ಬರುತ್ತೆ. ಅವರು 1ನಲ್ಲೇ ಇರ್ತಾರೆ. RKS got 3. ನೋಡಿ 3 ಬಂತು ಅವರಿಗೆ. RKS. Move from 1 to 4. 4. ಸೊ ಏಣಿ ಬಂದಾಗ ಒಂಥರ ಸೌಂಡ್ ಬರುತ್ತೆ. ಲೂಡೋಲ್ಲಿ ಸೇಫ್ ಝೋನ್ ಹೋದಾಗ ಯಾವ ರೀತಿ ಸೌಂಡ್ ಬರುತ್ತಲ್ಲ ಆ ರೀತಿ Mukesh Kumar got 4. ಅವ್ರಿಗೂ 4 ಬಂತು. Mukesh Kumar. Move from 1 to 5. ಸೊ ಏಣಿ ಬಂದಾಗ ಸೇಫ್ ಝೋನ್ ಹೋಗಿ ಥರ ಸೌಂಡ್ ಬರುತ್ತೆ. Taylor Poto got 3. Taylor Poto. Moved from 1 to 4. ಸುಮ್ಮನೆ ಡೈಸ್ ರೋಲ್ ಮಾಡೋದಷ್ಟೇ ಸ್ನೇಹಿತರೆ. Yours ಟೋಟಲಿ turn. Roll a dice. ಲಕ್ ಮೇಲೆ ಡಿಪೆಂಡ್ ಆಗಿರೋಂಥ ಗೇಮು. ಈಗ ಮತ್ತೆ ರೋಲ್ ಮಾಡ್ತೀನಿ. You got 2. ಸೊ 4ಅಲ್ಲಿದ್ದೆ 6 ಹೋಗ್ತೀನಿ. David Singh. Moved from 5 to 7. Then climb to 14. ಸಾರಿ 5ಅಲ್ಲಿದ್ದೆ 7 ಹೋದೆ. ನೋಡಿ ಈಗ ಏಣಿ ಬಂತು, 7 ಹೋಗ್ಬೇಕಾಯ್ತು ನಾನು, ಬಟ್ 14 ಹೋದೆ ಒಂದೇ ಸಲ. ಸೊ RKS. Moved from 4 to 6. ಒಂದೇ ನಿಮಿಷ 4 ಜನ ಮುಗಿಸ್ಲಿ, ಆಮೇಲೆ ಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. Mukesh Kumar got 1. Mukesh Kumar. Moved from 5 to 6. ಓಕೆ ಸ್ನೇಹಿತರೆ, ನೋಡಿ ನಾನು 7ಗೆ Taylor ಬಂದಾಗ Poto's turn. ಇನ್ನೊಬ್ರದ್ದಿದೆ, ಅವರು ಮುಗಿಸ್ಲಿ. Taylor Poto got 5. Taylor Poto. Moved from 4 to 9. ಓಕೆ, Yours turn. Roll a dice. ಸೊ ನಾನು ಡೈಸ್ನ ರೋಲ್ ಮಾಡೋಕ್ಕಿಂತ ಮುಂಚೆ ಚೂರು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ನೋಡಿ ಈಗ ನಾನು 7ನಲ್ಲಿ ಇಲ್ಲ, ನಾನು ಆ್ಯಕ್ಚುಲಿ 5ಇಂದ 2 ಬಿತ್ತಲ್ವಾ, ನಾನು 7ನಲ್ಲಿ ಇರಬೇಕಾಯ್ತು, ಆದರೆ 14ನಲ್ಲಿ ಇದ್ದೀನಿ. ನೋಡಿ ಈಗ ಪೊಸಿಷನ್ ನೋಡೋಣ ಇಲ್ಲಿ. Snakes are Gatic Singh 14 RKS 6. Mukesh Kumar 6. Taylor Poto 9. Image. ನೋಡಿ ನಾನು 14ನಲ್ಲಿ ಇದ್ದೀನಿ. Roll Gatic Singh 14 RKS 6. Mukesh Kumar 6. Taylor Poto 9. Image. ರಾಜೇಶ್ ಕಿಣಿ 6, ಮುಖೇಶ್ ಕುಮಾರ್ 6, ಇನ್ನೊಬ್ಬರು 9ನಲ್ಲಿದ್ದಾರೆ. ಸೊ ಅಲ್ವಾ? ಸೊ 7ಅಲ್ಲಿ ಒಂದು ಏಣಿ ಇದ್ದಿದ್ದರಿಂದ ಆ 7 ಏಣಿ ಯಾವ ಥರ ಅಂದರೆ 7ಇಂದ ನಿಮಗೆ ಡೈರೆಕ್ಟಾಗಿ 14ಗೆ ತೊಗೊಂಡೋಗಿ ಬಿಡೋ ಅಂಥದ್ದು. ಸೊ ಹಾಗಾಗಿ ನಾನು 14ಗೆ ಬಂದಿದ್ದೀನಿ. Snakes are at 16, 46, 49, 62, 64, 74, 89, 92, 95, 99. Image. ನೋಡಿ ಇಲ್ಲಿ ಸ್ನೇಕ್ ಎಲ್ಲೆಲ್ಲಿದೆ ಅಂತ ಹೇಳ್ತಾ ಇದೆ ನಂಬರ್ಗಳು. Ladders are at 7. Snakes are at 16, 46, 49, 62, 64, 74, 89, 92, 95, 99. Image. ಓಕೆ, ಸೊ ನಾನು ಮುಂದಕ್ಕೆ ಎಲ್ಲೆಲ್ಲಿದೆಯೋ ಅದೆಲ್ಲ ಸ್ನೇಕ್ಸು ಇಲ್ಲಿ ಹೇಳುತ್ತೆ. ಅದೇ ರೀತಿ ಲ್ಯಾಡರು. Ladders are at 7, 8, 15, 21, 28, 36, 51, 71, 78, 87. Image. ನೋಡಿ ಇಲ್ಲೆಲ್ಲ ಏಣಿಗಳಿದೆ. ಓಕೆ, ಸೊ ಯಾವ್ಯಾವ ಹಾವು ಎಷ್ಟನೇ ನಂಬರ್ಗೆ ತೊಗೊಂಬರುತ್ತೆ ಮತ್ತು ಯಾವ್ಯಾವ ಏಣಿ ಎಷ್ಟು ಮೇಲೆ ಏರಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಈಗ ಡೈಸ್ ರೋಲ್ ಮಾಡಿಬಿಡ್ತೀನಿ. Snakes got it. Roll a dice. You got 3. ಓಕೆ, David Singh. Moved from 14 to 17. 14ಇಂದ 17. RKSS turn. RKS got 1. ಓಕೆ, ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ. Keyboard hidden. Ludo. ಈಗ ಸ್ನೇಹಿತರೆ Gatic Singh 17 arcade. ಇಲ್ಲಿ Snakes are ladders are at 7. Send message button. ಮೆಸೇಜ್ ಸೆಂಡ್ ಮಾಡ್ಬೋದು, Send voice message. ವಾಯ್ಸ್ ಮೆಸೇಜ್ ಎಲ್ಲ ಇದೆ. Chat history. ಚಾಟ್ ಹಿಸ್ಟ್ರಿ, View players button. ವ್ಯೂ ಪ್ಲೇಯರ್ ಆಪ್ಷನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ Ludo. ನಾವು ಮಾಮೂಲಿ ಲೂಡೋಲ್ಲಿ ಯಾವ ರೀತಿ ಪ್ಲೇಯರ್ನ ಟರ್ಮಿನೇಟ್ ಮಾಡ್ತಾ ಇದೀವಿ ಆ ಥರ ಎಲ್ಲ ಮಾಡ್ಬೋದು. Manage sounds and announcements From 9 to button. 11. Next. ನೆಕ್ಸ್ಟು Snakes and ladders button. ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಅಂತ ಆಪ್ಷನ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಪ್ಷನ್ ಸ್ನೇಹಿತರೆ. ಒಂದು ನಿಮಿಷ ನಾನು ಡೈಸ್ ರೋಲ್ ಮಾಡಿಬಿಟ್ಟು ಆಮೇಲೆ ಅದು ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಬಗ್ಗೆ ಹೇಳ್ತೀನಿ. Roll a dice. You got 6. ಓಕೆ, David Singh. Moved from 17 to 23. 17ಇಂದ 23 ಹೋಗಿದ್ದೀನಿ. ಆಮೇಲೆ ನಾನು ಸೌಂಡ್ ಜಾಸ್ತಿ ಮಾಡ್ತೀನಿ. Gatic Singh 23. RKS has to. ಸೊ 14. Stop record. 54. Technical snakes. Manage sounds and snakes and ladders button. ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಒಳಗೆ ಹೋಗಿ Snakes and ladders close. ಇಲ್ಲಿ ನೋಡಿ
ಟೋಟಲ್ ಮಾಹಿತಿ ಬರುತ್ತೆ ನಿಮಗೆ. Stop recording. But close. Snake send you back from 16 to 6, 46 to 25, 49 to 11, 62 to 19. Characters. ನೋಡಿ ಇಲ್ಲಿ ವರ್ಡ್ ಬೈ ವರ್ಡ್ ಓದಿದ್ರೆ ಗೊತ್ತಾಗುತ್ತೆ. ಸೊ ಯಾವ್ಯಾವ ಸ್ನೇಕ್ ಎಲ್ಲೆಲ್ಲಿ ಕರ್ಕೊಂಬರುತ್ತೆ ಅಂತ. Snakes. Taylor Kodo. Send Move from you 11 to 13. back from 16 ನೀವೇನಾದ್ರು 16 ಹೋದರೆ 16ಅಲ್ಲಿ ಹಾವಿರುತ್ತೆ, ಅದು ನಿಮ್ಮನ್ನ ಸೀದಾ to 6. ವಾಪಸ್ 6ಗೆ ತೊಗೊಂಬರುತ್ತೆ. ಓಕೆ, ಸೊ ನೀವೀಗ 13ನಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ನಿಮಗೆ ಫಾರ್ ಎಕ್ಸಾಂಪಲ್ 3 ಬಿದ್ದರೆ ನೀವು 16ನಲ್ಲಿರಲ್ಲ, 16 ಹೋಗಿ ವಾಪಸ್ 6ಗೆ ಬರ್ತೀರಾ. ಅದೇ ರೀತಿ 46 to 25, 46ಇಂದ 25ಗೆ ಬರ್ತೀರಾ, 49 to 11, 49ಇಂದ 11ಗೆ ಬರ್ತೀರಾ. ಇದಂತೂ ಭಾಳ ವಿಷಕಾರಿ ಹಾವು ಅಂತ ಹೇಳ್ಬೋದು, ತುಂಬ ಕೆಳಗೆ ಕಳಿಸ್ಬಿಡುತ್ತೆ. 62 to 19, 62ಇಂದ 19ಗೆ ಬರುತ್ತೀವಿ, ಇದು ಕೂಡ ಡೇಂಜರಸ್ ಸ್ನೇಕು. 64 to 64ಇಂದ 60, 60ಗೆ ಬರ್ತೀವಿ, ಇದೇನಂತ ಡೇಂಜರಸ್ ಅಲ್ಲ. 74 to 53, 74ಇಂದ 53ಗೆ ಬರ್ತೀವಿ, ಅಲ್ಲೊಂದು ಹಾವಿದೆ. 89 89ನಲ್ಲಿ ಒಂದು ಹಾವಿದೆ, ಅದೇನಾದರೂ ಕಚ್ಚಿದ್ರೆ to 68, 68ಗೆ ಬರ್ತೀವಿ. 92 to 92ಅಲ್ಲಿ ಹಾವು ಕಚ್ಚಿದ್ರೆ 88, 88ಗೆ ಬರ್ತೀವಿ. ಸೊ 90 ಮೇಲೆ 3 ಹಾವು ಇರುತ್ತೆ, 92, 95 ಮತ್ತು 99ಅಲ್ಲಿ. 92ದು ನಮ್ಮನ್ನ 88ಗೆ ಕರ್ಕೊಂಬರುತ್ತೆ, 95 to 75, 95ದು 75ಗೆ ಕರ್ಕೊಂಬರುತ್ತೆ, 99 to 80. 99ದು 80ಗೆ ಕರ್ಕೊಂಬರುತ್ತೆ. ಓಕೆ, Ladders. Helps ಅದೇ ರೀತಿ ಲ್ಯಾಡರ್ಸು you to climb from 2 ಎಷ್ಟೆಷ್ಟು ಮೇಲೆ ಏರಿಸುತ್ತೆ ಅಂತ. 2ಅಲ್ಲೇ ಒಂದು ಲ್ಯಾಡರ್ ಇರುತ್ತೆ, 2 ಬಿದ್ದರೆ 2 ಹೋದರೆ ನೀವು to 38, 38 ಹೋಗ್ತೀರಾ ಸೀದಾ. 7 to 7ಅಲ್ಲಿ ಒಂದಿದೆ, ಅದು 14, 14 ಹೋಗುತ್ತೆ. ಸೊ ಅದು ನನಗೆ ಬಿದ್ದಿತ್ತದು. 8 to ನೆಕ್ಸ್ಟು 8ಅಲ್ಲಿ ಒಂದಿದೆ, ಅದು 31, 31 ಕರ್ಕೊಂಡು ಹೋಗುತ್ತೆ. 15 to 15ಅಲ್ಲಿರೋದು 26, 26 ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಸೀದಾ. 21 to 42, 21ಇಂದ 42ಗೆ. 28 to 84, 28 ಏನಾದರೂ ಬಿದ್ದರೆ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು, ಸೀದಾ ನೀವು 84 ಹೋಗ್ತೀರಾ. 36 to 44, 36ದು 44 ಹೋಗುತ್ತೆ, 51 to 51ದು 67, 67ಗೆ, 71 to 91, 71ದು 91ಗೆ, 72 to 78, 78 to 98, 78ದು 98ಗೆ, 87 to 94. 87ದು 94ಗೆ. ಸೊ ಇಷ್ಟೆಲ್ಲ ಲ್ಯಾಡರ್ಸ್ ಮತ್ತು ಸ್ನೇಕ್ ಇದೆ ಸ್ನೇಹಿತರೆ. ಇದು ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಟನ ಕಂಟಿನ್ಯೂ ಮಾಡೋಣ. Gaddising 20. Roll a dice. You got 2. Keyboard hidden. Ludo. Keyboard hidden. Okay. Phoenix Sing. Moved from 23 to 25. ಓಕೆ, 25 ಬಂದು ನಾನು. RKS's turn. RKS got 2. RKS. Moved from 20 to 22. ಓಕೆ, ರಾಜೇಶ್ ಕಿಣಿಯವರು 22 Mukesh ಬಂದಿದ್ದಾರೆ. Kumar's turn. ನನಗೆ ನೆಕ್ಸ್ಟ್ 3 ಬಿದ್ದರೆ ಬಂಪರ್ ಲಾಟ್ರಿ ಸ್ನೇಹಿತರೆ. Mukesh Kumar got 2. Mukesh Kumar moved from 13 to 15, then climbed to 26. ನೋಡಿ 15 ಬಿತ್ತವ್ರಿಗೆ ಏಣಿ 26 ಹೋಯ್ತು ಸೀದಾ. 13ಇಂದ 15 ಹೋಗಿ ಡೈರೆಕ್ಟ್ 26 ಹೋದರು. ಓಕೆ, ನೋಡೋಣ. Taylor Kodo got 3. Taylor Kodo moved from 13 to 16, then returned back to 6. ನೋಡಿ 16ಅಲ್ಲಿ ಹಾವು Yours ಇತ್ತು. turn. Roll a dice. ಸೊ ಹಾವು ಕಚ್ಚಿದ್ದಕ್ಕೆ ಅವರು 16ಇಂದ ಡೈರೆಕ್ಟ್ ಮತ್ತೆ 6ಗೆ ಬಂದರು. ಈಗ ಮತ್ತೆ ಇಷ್ಟೊತ್ತು 14ಇಂದ 13ಇಂದ 3 ಬಿತ್ತಲ್ಲ, ವಾಪಸ್ಸು 16 ಹೋಗಿ 6ಗೆ ಬಂದರು. ಈಗ ನಾನು ರೋಲ್ ಮಾಡ್ತೀನಿ. Gaddis. Roll a dice. You got 1. Gaddis Singh moved from 25 to 26. ಓಕೆ, 26ಗೆ ಬಂದೆ. 28 RKS ಬೀಳಪ್ಪ, turn. ಹೆಂಗಾದ್ರು ನೆಕ್ಸ್ಟ್ 2 ಬೀಳಬೇಕು. ಒಳ್ಳೆ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. RKS got 6. RKS moved from 22 to 28, Oh. then climbed to 84. ಕಿಣಿಗೆ ಬಿತ್ತು ಸ್ನೇಹಿತರೆ. Mukesh Kumar's turn. ಅದ್ಭುತವಾದ ಲಾಟ್ರಿ ಕಿಣಿಗೆ ಬಿದ್ದಿದೆ. 22 ಅಲ್ಲಿದ್ರು, ಅಲ್ಲಿಂದ 6 ಬಿತ್ತು, 28 ಡೈರೆಕ್ಟ್ 84 ಹೋದ್ರು. Mukesh Kumar got 5. Mukesh Nodi. Kumar moved from 26 to 31. Taylor Kodo's turn. ನೋಡಿ ಪೊಸಿಷನ್ನು Gaddising 26. RKS 84. Mukesh Kumar 31. Taylor Kodo 6. Taylor Kodo got 2. ನೋಡಿ. RKS ಅಂದರೆ ರಾಜೇಶ್ ಕಿಣಿ Taylor Kodo moved from 6 to 8, then climbed to 31. 84 ಹೋಗಿದ್ದಾರೆ. Yours turn. Roll a dice. Roll a dice. You got 1. Gaddis Singh moved from 26 to 27. ಓಕೆ, 27 RKS turn. ಕಾಲ ಮಿಂಚಿಲ್ಲ. 1 ಬಿದ್ದರೆ ನಾನು ಕೂಡ ಒಂದೇ ಸಲ ಹೋಗ್ಬೋದು 84ಗೆ. ನೆಕ್ಸ್ಟ್ RKS got 3. RKS moved from 84 to 87, then climbed to 94. ಕಿಣಿ ಇನ್ನೊಂದು ಲಾಟ್ರಿ Mukesh ಹೊಡಿತು. Kumar's turn. 87ಇಂದ ಡೈರೆಕ್ಟ್ 94. 87ಅಲ್ಲಿ ಒಂದು ಏಣಿ ಇತ್ತು, Mukesh Kumar got 4. ಡೈರೆಕ್ಟ್ 94 ಕರ್ಕೊಂಡೋಗಿದೆ. ಇನ್ನು Mukesh 6 Kumar moved from 31 ಅಲ್ಲಿ to 2 35. ಹಾವುಗಳಿದ್ದಾವೆ, 95 ಮತ್ತು 99. ಅದು Taylor ಕಚ್ಚಿಲ್ಲ Kodo's ಅಂದರೆ ಕಿಣಿ ಗೆಲ್ತಾರೆ. ನೋಡೋಣ, Taylor Kodo got ಅದೇನೋ 2. ಕಚ್ಚಿ ವಾಪಸ್ ಕೆಳಗೆ ಬರ್ತಾರಾ ಇಲ್ಲ Taylor Kodo moved from 31 to 33. ಡೈರೆಕ್ಟ್ ಗೆಲ್ತಾರ ಅಂತ. Yours turn. Roll a dice. ಓಕೆ, 1 ಬೀಳಿದ್ದೇವೆ. You got 5. ಛೇ, ಬಿದ್ದಿಲ್ಲ. Gaddis Singh moved from 27 to 32. ಓಕೆ, 32 ಹೋಗಿದ್ದೀನಿ. RKS's turn. ಇದು ಟೋಟಲ್ ಲಕ್ಕು ಗೇಮ್ ಸ್ನೇಹಿತರೆ, ಏನು ತಲೆ ಓಡಿಸೋದಿಲ್ಲ RKS got one. ಸುಮ್ಮನೆ. RKS moved from 94 to 95, then returned back to 75. ಓಕೆ, ನೋಡಿ ಕಿಣಿಯವ್ರಿಗೆ 94ಇಂದ 6 ಬಿದ್ದಿದ್ರೆ ಒಂದೇ ಸಲ 100 ಆಗಿ ಅವರೇ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರು. ಆದರೆ Mukesh Kumar got 4. 95ಅಲ್ಲಿ Mukesh ಹಾವು Kumar ಕಚ್ಚಿ ಅವರು moved from 35 ವಾಪಸ್ಸು to 39. 75 ಬಂದಿವ್ರೀಗ. Taylor Kodo's turn. ಸೊ 75ಇಂದ ಸ್ಟಾರ್ಟ್ Taylor ಆಗುತ್ತೆ Kodo ಮತ್ತೆ got two. ಕಿಣಿದು. ಓಕೆ, Taylor Kodo moved from 33 to 35. Yours turn. Roll a dice. You got 6. ಓಕೆ, Gaddis Singh moved from 32 to 38. 38 ಬಂದೆ. RKS's turn.
46 ಮತ್ತು 49 ಹಾವುಗಳಿದೆ RKS got ಸ್ನೇಹಿತರೆ, ಅದು ಕಚ್ಚಬಾರ್ದು. 46 ಕಚ್ಚಿದ್ರೆ RKS 25 moved from ಬರ್ತೀವಿ. 75 to 78, then climbed to 98. ಹಾಂ ಓಕೆ, ಮತ್ತೆ ಕಿಣಿಗೆ ಲಾಟ್ರಿ ಹೊಡಿತು. 98 ಹೋಗಿದ್ದಾರೆ. 2 ಬೇಕೀಗ ಕಿಣಿ ನೋಡಿಗೆ. Mukesh Kumar got 4. Mukesh Kumar moved from 39 to 43. ನೋಡೋಣ ನೆಕ್ಸ್ಟ್ ರೌಂಡಲ್ಲಿ 2 ಬೀಳ್ತಾ ಇಲ್ವಾ Taylor ಕಿಣಿ. Koto's turn. Taylor Koto got 5. Taylor Koto moved from 35 to 40. ಓಕೆ 40ವರೆಗೂ Yours turn. Roll a dice. ಓಕೆ ನನಗೀಗ You got 3. Vedic Singh moved from 38 to 41. ನೋಡಿ ರಾಜೇಶ್ ಕಿಣಿ 98 ಇದ್ರು ಅವರೇ ಫಸ್ಟ್ RKS ಗೆಲ್ತಾರೆ ಅಂತ turn. ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನೆಕ್ಸ್ಟ್ 99 ಹಾವು ಕಚ್ಚಿ. RKS got 1. ಹಾಂ ನೋಡಿ ಹಾವು ಕಚ್ಚಿತು. RKS moved from 98 to 99, then returned back to 80. ವಾಪಸ್ 80ಗೆ ಬಂದರು. Mukesh Kumar's turn. ಹಂಗೆ ನೀವು ಮೇಲೆ ಹೋದ ತಕ್ಷಣ ಗೆಲ್ತೀರಾ ಅಂತಲ್ಲ, ಮತ್ತೆ ಹಾವು ಕಚ್ಚಿ ಕೆಳಗೆ Mukesh Kumar ಕಳಿಸ್ತಾ got ಇರುತ್ತೆ. 4. Mukesh Oh. Kumar moved from 43 to 47. ಯಾರು 100 ರೀಚ್ ಮಾಡ್ತಾರೆ ಅನ್ನೋದೇ ಇಲ್ಲಿ Taylor Koto's ಕುತೂಹಲ. Taylor Koto got 6. Taylor Koto moved from 40 to 46, then returned back to 25. ನೋಡಿ 25 ಬಂದರು Yours turn. ವಾಪಸ್ಸು. Roll a dice. ಅವರು 25 ಬಂದರು. 46 ಹಾವು ಕಚ್ತವ್ರಿಗೆ. ಈಗ ಅವ್ರಿಗೆ ಇನ್ನೊಂದು ಥರ ಇದು ಒಳ್ಳೇದು ಆಗ್ಬೋದು. ಯಾವ ರೀತಿ ಅಂತಂದರೆ, ಈಗ ನೆಕ್ಸ್ಟ್ ಅವ್ರಿಗೆ ಏನಾದರೂ 3 ಬಿದ್ದರೆ 28ಇಂದ ಡೈರೆಕ್ಟ್ 84ಗೆ ಹೋಗ್ತಾರೆ. ಸೊ ಆ ಥರ ಅವ್ರಿಗೆ ವರನೂ ಆಗ್ಬೋದು, ಅದು ಕೆಳಗೆ ಬರೋದು. ಓಕೆ, ಸೊ Got it. Roll a dice. ನೋಡೋಣ. You got 2. Vedic Singh moved from 41 to 43. 43. ಸೊ ನನಗೇನೋ RKS turn. 28ಗೆ ಬರಂಗಿದ್ರೆ, ನನಗೆ ಬೀಳಂಗಿದ್ರೆ RKS got 6. 46 ಹಾವು ಕಚ್ಚಿದ್ರು ಬೇಜಾರಿಲ್ಲ. RKS moved from 80 to 86. ಓಕೆ, ಕಿಣಿಯವ್ರು 80ಇಂದ Mukesh Kumar's 86 ಹೋಗಿದ್ದಾರೆ. ಪಾಪ ಹಾವು ಕಚ್ಚಿ ಕೆಳಗೆ ಕಳಿಸ್ತಾ ಇದೆ ಅವ್ರನ್ನ. Mukesh Kumar got 2. Mukesh Kumar moved from 47 to 49, then returned back to 11. ಓಕೆ ನೋಡಿ 49 ಹಾವು ಕಚ್ತವ್ರಿಗೆ ಡೈರೆಕ್ಟ್ 11ಗೆ ಬಂದರು ಅವರು. ಸೊ ಈ ಹಾವು ಮತ್ತೆ ಏನಿದು ನಂಬರ್ಸ್ ಏನು ಚೇಂಜ್ Taylor ಆಗಲ್ಲ. Koto got 4. ಓಕೆ 4 ಬಂತು ಅವ್ರಿಗೆ, 3 Taylor ಬಂದಿಲ್ಲ. Koto moved from 25 to 29. ಮಿಸ್ ಆದರು. Yours turn. Roll a dice. ಅವ್ರು ಒಂದು ವೇಳೆ 3 ಬಂದಿದೆ 84 ಹೋಗ್ತಾ ಇದ್ರು ಸೀದಾ, ಬಟ್ 4 ಬಂತು 29 ಹೋದರು. ಹಾಗಾಗಿ ಆ ಏಣಿ ಸಿಗಲಿಲ್ಲ ಅವ್ರಿಗೆ. ಸೊ ಈ ಏಣಿ ಮತ್ತು ಹಾವುದು ನಂಬರ್ಸ್ ಏನೂ ಚೇಂಜ್ ಆಗಲ್ಲ ಸ್ನೇಹಿತರೆ. ನೀವು ಆಡ್ತಾ ಆಡ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿದೆ ಅಂತ, ನೀವು ನೋಡೋ ಅವಶ್ಯಕತೆನೇ ಇಲ್ಲ. Got it. Roll a dice. ನೆಕ್ಸ್ಟ್ ರೋಲ್ You got 6. 6 ಬಿತ್ತು. Vedic Singh moved from 43 to 49, then returned back to 11. ಓ ನಾನು RKS 49 turn. ಹಾವು ಕಚ್ಚಿತು, ಡೈರೆಕ್ಟ್ 11ಗೆ ಬಂದೆ. ಈಗಾದರೂ 28 ಬೀಳಲಿ. RKS got 4. RKS moved from 86 to 90. Mukesh Kumar's turn. 80-90 ಸಲ ಓಡಾಡ್ತಾ ಇದ್ದಾರೆ ಕಿಣಿ. Mukesh Kumar got 2. Mukesh Kumar moved from 11 to 13. Taylor Koto's turn. ನೋಡೋಣ ಕಿಣಿ ಫಸ್ಟ್ ಗೆಲ್ತಾರ Taylor Koto got 2. ಇಲ್ಲ ಯಾರೋ ಬೇರೆಯವ್ರು ಹೋಗ್ತಾರ ಅಷ್ಟರಲ್ಲಿ. Taylor Koto moved from 29 to 31. Yours turn. Roll a dice. ಓಕೆ, ನಾನು 11ನಲ್ಲಿ ಇದ್ದೀನಲ್ಲ ಫ್ರೆಂಡ್ಸ್. ಏನಾದರೂ ನನಗೆ 5 ಬಿದ್ದರೆ ಇನ್ನೂ ಸಿಚುವೇಶನ್ ಆಗುತ್ತೆ, ಯಾಕೆಂದರೆ 16ನಲ್ಲಿ ಒಂದು ಹಾವಿದೆ, ಅದು ಸೀದಾ 6 ಕರ್ಕೊಂಬರುತ್ತೆ. Got it. Roll a dice. Button. ನೋಡೋಣ ಯಾವ್ದು ಬೀಳುತ್ತೆ. You got 4. ಹಾಂ ಸದ್ಯ 6 ಬಿದ್ದಿಲ್ಲ. Vedic Singh moved from 11 to 15, then climbed to 26. ಓಕೆ, RKS's turn. 15ಇಂದ 26ಗೆ ಬಿತ್ತು. ನೆಕ್ಸ್ಟ್ 2 ಬೀಳಿ. RKS got 2. RKS moved from 90 to 92, then returned back to 88. ಕಿಣಿಗೆ ಮತ್ತೆ ಹಾವು Mukesh ಕಚ್ಚಿತು. Kumar's turn. 92ಇಂದ 88ಗೆ ಬಂದರು. ಅದೇನು ಅಂಥ ಡೇಂಜರಸ್ ಹಾವಲ್ಲ. Mukesh Kumar got 5. ಓಕೆ, Mukesh Kumar moved from 13 to 18. Taylor Koto's turn. ಸೊ ಇದನ್ನು ಕೂಡ ಮ್ಯಾಕ್ಸಿಮಮ್ಮು 4 ಜನ, Taylor Koto got 3. ಮಿನಿಮಮ್ ಇಬ್ಬರು ಆಡ್ಬೋದು. Taylor Koto moved from 31 to 34. ಸೇಮ್ ಲೂಡೋ ಥರನೇ. Yours turn. Roll a dice. ನೋಡೋಣ 2 ಬೀಳಿ 2 You got 6. ಬಿದ್ದಿಲ್ಲ. Vedic Singh moved from 26 to 32. ಏಣಿ ಕಿಣಿ RKS ಮಾತ್ರ turn. ಸಿಕ್ತು, ನಮ್ಗೆ ಯಾರೂ ಸಿಗ್ತಾ ಇಲ್ಲ. RKS got 2. RKS moved from 88 to 90. ಓಕೆ, ಕಿಣಿ Mukesh ಮತ್ತೆ Kumar's 90 turn. ಹೋಗಿದ್ದಾರೆ. ಮತ್ತೇನಾದ್ರು ಹಾವು ಕಚ್ಚಿ ಕೆಳಗೆ Mukesh Kumar ಕಳಿಸುತ್ತೆ got 4. ನೋಡಬೇಕು. Mukesh Kumar moved from 18 to 22. ಓಕೆ, ನೆಕ್ಸ್ಟ್ Taylor Koto's turn. Taylor Koto got 6. Taylor Koto moved from 34 to 40. Yours turn. Roll a dice. You got 3. Vedic Singh moved from 32 to 35. ಈ 30ಇಂದ 40 ಒಳಗೆ RKS ಯಾವುದು turn. ಹಾವು ಇಲ್ಲ, ಯಾವುದು ಏಣಿನೂ ಇಲ್ಲ. ಇದೊಂಥರ ಬೋರಿಂಗು. RKS got 6. RKS moved from 90 to 96. ಓಕೆ, 96 ಹೋಗಿದ್ದಾರೆ ಕಿಣಿ. ಇನ್ನು Mukesh 4 Kumar's ಬೇಕು. 99 ಒಂದು ಹಾವು ಇದೆ ಅದರಲ್ಲಿ Mukesh Kumar ಮಧ್ಯ. got 4. Mukesh Kumar moved from 22 to 26. ಮುಖೇಶ್ Taylor ಕುಮಾರ್ಗೆ Koto's turn. 28 ಬೀಳೋ ಅಂತ ಅವಕಾಶ ಇದೆ. 26 ಅಲ್ಲಿದ್ದಾರೆ. Taylor Koto got 3. Taylor Koto moved from 40 to 43. Yours turn. Roll a dice. You got 2. Vedic Singh moved from 35 to 37. RKS's turn. ಕಿಣಿದೆ ಕುತೂಹಲ. RKS got 4. ಗೆದ್ರು ಸ್ನೇಹಿತರೆ. RKS successfully escorted. ಸೊ ಈಗ Mukesh Kumar's turn. ರಾಜೇಶ್ ಕಿಣಿಯವರು ಫಸ್ಟ್ ರ್ಯಾಂಕ್ ಬಂದರು. Mukesh Kumar got 4. Mukesh Kumar moved from 26 to 30. ಓಕೆ, 30. Taylor Koto's turn. ಓಕೆ, ಇವರು ನೋಡೋಣ ಎಷ್ಟು ಬೀಳುತ್ತೆ.
ಸೊ ಇಷ್ಟೇ ಸ್ನೇಹಿತರೆ, ಯಾರು 100ಗೆ ಹೋಗ್ತಾರೋ, ರಾಜೇಶ್ ಕಿಣಿ ನೋಡಿ ಸಕ್ಸಸ್ಫುಲಿ 100ಗೆ ರೀಚ್ ಆದರು, ಅವರು ಗೆದ್ದಾಯಿತು. ಓಕೆ, ಅವರು ಫಸ್ಟ್ ರ್ಯಾಂಕು. ಈಗ ಯಾರು ಸೆಕೆಂಡ್ 100ಗೆ ಹೋಗ್ತಾರೋ ಅವ್ರು ಸೆಕೆಂಡ್ ರ್ಯಾಂಕು, ಥರ್ಡ್ ಯಾರು ಹೋಗ್ತಾರೋ ಅವರು ಥರ್ಡ್ ರ್ಯಾಂಕು. ಆಮೇಲೆ ಯಾರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ 100 ಹೋಗಲ್ಲ ಅವ್ರು ಆಟೋಮೆಟಿಕಲಿ ಫೋರ್ತ್ ಆಗ್ತಾರೆ. Yours ಓಕೆ, turn. Roll a dice. ಸೊ ಇನ್ನೂ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ, ಅರ್ಥ ಆಗಿರುತ್ತೆ ನಿಮಗೆ. ಸೊ ಒಂದು ವೇಳೆ ಈಗ ಕಿಣಿ 96ಅಲ್ಲಿ ಇದ್ರಲ್ವ, ಅವ್ರಿಗೆ 4 ಬೇಕಾಗಿತ್ತು. ಒಂದು ವೇಳೆ 4 ಬಿದ್ದಿಲ್ಲ ಅಂದ್ಕೊಳ್ಳಿ, 5, 6 ಬೀಳ್ತಾ ಇದ್ದರೆ ಅವರು 96ಅಲ್ಲೇ ಇರ್ತಾರೆ. 4 ಬೀಳೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅವರು. 4 ಇಲ್ಲ 1 ಬಿದ್ದರೆ 97 ಹೋಗ್ತಾರೆ, 2 ಬಿದ್ದರೆ 98 ಹೋಗ್ತಾರೆ, 3 ಬಿದ್ದರೆ 99 ಹತ್ರ ಆವತ್ತರ ಕಚ್ಚಿಸ್ಕೊಂಡು ವಾಪಸ್ ಕೆಳಗೆ ಬರ್ತಾಯಿದ್ರು. ಆದರೆ ಅವ್ರ ಲಕ್ಕು 4 ಬಿತ್ತು ಕರೆಕ್ಟಾಗಿ. ಒಂದು ವೇಳೆ ನೀವು 98ಅಲ್ಲಿ ಇದ್ದೀರಾ ಅಂತಂದರೆ ನೀವು 2 ಬೀಳೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ 1 ಬಿದ್ದು ನೀವು ಹತ್ರ ಕಚ್ಚಿಸ್ಕೊಂಡು ಕೆಳಗೆ ಬರಬೇಕು, ಇಲ್ಲ 2 ಬಿದ್ದು ವಿನ್ ಆಗಬೇಕು. ಇಲ್ಲ 3, 4, 5, 6 ಎಲ್ಲ ಬೀಳ್ತಾ ಇದ್ದರೆ ನೀವು 98ಅಲ್ಲೇ ಇರ್ತೀರ. ಆ ನಂಬರ್ ಬರೋವರೆಗೂ ಸುಮ್ಮನೆ ಡೈಸ್ ರೋಲ್ ಮಾಡಿ ನೆಕ್ಸ್ಟ್ ಪಾಸ್ ಆಗ್ತಾ ಇರುತ್ತೆ, ನಿಮಗೆ ಬೇಕಾಗಿರೋ ನಂಬರ್ ಬಂದಿಲ್ಲ ಅಂತಂದರೆ ಲಾಸ್ಟಲ್ಲಿ ಇದ್ದಾಗ. ಓಕೆ, ಸೊ ಈಗ Got it. Roll a dice. Button. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ನಾನು ಲಾಸ್ಟ್ ನೋಡೋಣ. You got 6. ಓಕೆ, 6 ಬಿತ್ತು. Gaelic Sing. Moved from 37 to 43. ಸೊ 43ಗೆ ಬಂದಿದ್ದೀನಿ. ನೋಡೋಣ ಇದು ಹಿಂಗೆ ಗೇಮ್ ಕಂಟಿನ್ಯೂ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಈ ಗೇಮ್ ಬಗ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾರೋ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಂಗಿದ್ರೆ ನಮ್ಮ ಚಾನಲ್ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ Taylor ಮಾಡ್ಬೋದು. Poto. Moved from 48 to 54. ಹಾಗೆ ಈ ಟ್ವಿಟರನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರು ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.